ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ಒಂದು ಸೂಪರ್ ಟೇಸ್ಟಿ ಆಗಿರೋ ಗ್ರೇವಿ ರೆಡಿ ಆಗಿದೆ. ಅದೇ ಚಿಲ್ಲಿ ಆನಿಯನ್ ಗ್ರೇವಿ. ಇದನ್ನು ನಾರ್ತ್ ಕರ್ನಾಟಕ ಕಡೆ ಮೆಣಸಿನ್ಕಾಯಿ ಪಲ್ಯ ಅಂತ ಕೂಡ ಕರೀತಾರೆ. ಈ ಗ್ರೇವಿನ ನೀವು ಚಪಾತಿ, ಪೂರಿ, ರೊಟ್ಟಿ, ದೋಸೆ ಹಾಗೆ ಅನ್ನ ಕೂಡ ತುಂಬ ರುಚಿಯಾಗಿರುತ್ತೆ. ನೀವೇನಾದರೂ ಹುಳಿ ಹುಳಿ, ಖಾರ ಖಾರ ಹಾಗೆ ಸ್ವೀಟ್ ತಿನ್ನೋರಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ನೋಡೋಕ್ಕಂತೂ ಪನ್ನೀರ್ ಬಟರ್ ಮಸಾಲ ಥರನೇ ಕಾಣಿಸ್ತಿದೆ ಅಲ್ವಾ? ಸೊ ಹೇಗೆ ಮಾಡೋದು ಈ ಗ್ರೇವಿ ಬನ್ನಿ ನೋಡೋಣ. ಲೆಟ್ ಸ್ಟಾರ್ಟ್. 1 ಕಪ್ ಕಡಲೆ ಬೀಜನ ಹಾಕ್ಕೊಂಡು ಇದನ್ನು ಹುರಿಬೇಕು. ಇದನ್ನು ಚೆನ್ನಾಗಿ ನಾವು ಚಟ್ನಿಗೆ ಹುರ್ಕೊಂಡಂಗೆ ಹುರ್ಕೊಂಡು ಸೈಡಲ್ಲಿ ಹಾಕಿಟ್ಕೊಳ್ಳೋಣ. ಈಗ ಇದು ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಒಂದು ಅರ್ಧ ಕಪ್ ಬಿಳಿ ಎಳ್ಳನ್ನು ಕೂಡ ಹುರ್ಕೊಳ್ಳೋಣ. ಇದನ್ನು ನಾವು ಸ್ವಲ್ಪ ಕೆಂಪಗೆ ಆಗೋಷ್ಟವರೆಗೂ ಹುರ್ಕೊಂಡು ಇದನ್ನು ಸೈಡ್ಗೆ ಹಾಕಿಟ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ನಾನೊಂದು 12ರಿಂದ 13 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಡಿಮೆ ತಿಂತೀರಾ ಅಂದರೆ ಇನ್ನು ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು. ಈಗ ಇಲ್ಲಿ ನೋಡಿ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಬರಬೇಕು. ಇದೆಲ್ಲ ಆದಮೇಲೆ ಈಗ ನಾವು ಕಾಯಿ ತುರಿ ಕೂಡ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಿದ ತಕ್ಷಣ ತೆಗೆದುಬಿಡಬೇಕು. ಮಿಕ್ಸಿಗೆ ಹಾಕೋವಾಗ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಫಸ್ಟ್ ನಾವು ಕಡಲೆಕಾಯಿ ಬೀಜ ಹಾಗೆ ಬಿಳಿ ಎಳ್ಳನ್ನು 2 ಫಸ್ಟ್ ಮಿಕ್ಸಿಗೆ ಹಾಕೋಬೇಕು. ಈ ಥರ ಫಸ್ಟ್ ಇದೆರಡು ಹಾಕಿಟ್ಕೊಳ್ಳೋಣ. ದೋಸೆ, ಪೂರಿ, ಚಪಾತಿಗಂತೂ ಸೂಪರ್ ಟೇಸ್ಟಿ ಕಾಂಬಿನೇಷನ್ ಇದು. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟ್ಟಾಗಿ ಇದನ್ನು ರಿಪೀಟ್ ಮಾಡ್ತೀರಾ ನಿಮ್ಮ ಮನೇಲಿ ಈ ರೆಸಿಪಿ. ಈಗ ಇದಾಗಿದ ತಕ್ಷಣ ಇದನ್ನು ತೆಗೆದುಬಿಡೋಣ. ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಬಾಕಿ ಇದೆ, ಸೊ ಅದನ್ನು ಮಿಕ್ಸಿಗೆ ಹಾಕಿಟ್ಕೊಂಡ್ಬಿಡೋಣ. ಇದನ್ನು ಕೂಡ ನಾವು ಚಟ್ನಿಗೆ ಹೇಗೆ ರುಬ್ಕೋತೀವೋ ಅದೇ ಥರ ಮೆತ್ತಗೆ ರುಬ್ಕೋಬೇಕು. ಸೊ ಈ ಥರ ಇದನ್ನು ಕೂಡ ತೆಗೆದುಬಿಡೋಣ. ನೆಕ್ಸ್ಟು ಒಗ್ಗರಣೆ ಹಾಕೋ ಟೈಮ್ ಬಂತು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆ ಹಾಕಿದ್ದೀನಿ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಇವಾಗ ಇದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿನ ಸ್ವಲ್ಪ ದಪ್ಪನೇ ಹೆಚ್ಕೋಬೇಕು, ಯಾಕಂದರೆ ಇದಕ್ಕೆ ಮೇನ್ ಹಾಕೋದೇ ಈರುಳ್ಳಿ, ಇನ್ನೇನು ತರಕಾರಿ ಹಾಕಲ್ಲ. ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಂಡಾಗ ಅದು ಸ್ವಲ್ಪ ಬಾಯಿಗೆ ಬರ್ತಾ ಇರುತ್ತೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇಷ್ಟಾದರೆ ಸಾಕು ಇವಾಗ. ಓಕೆ ಫ್ರೆಂಡ್ಸ್, ಈಗ ಕಾಯಿ ತುರಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡಿಸ್ಬೇಕು. ಇದು ಹಸಿ ಸ್ಮೆಲ್ ಹೋಗೋ ತನಕನೂ ನಾವು ಫ್ರೈ ಮಾಡಬೇಕು. ಸೊ ಕೈಯಾಡಿಸ್ಬಿಟ್ಟು ಇದನ್ನು ಮುಚ್ಚಿಟ್ಬಿಡಬೇಕು. ಈಗ ಹುಣಸೆಹಣ್ಣು ರಸನ ನೆನೆಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಾಕೋಣ. ನಿಮಗೆ ಇನ್ನು ಸ್ವಲ್ಪ ಹುಳಿ ಬೇಕು ಅಂದರೂ ಕೂಡ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಸಾಕು ಅಂದರೆ ಇಷ್ಟಕ್ಕೆ ಹಾಕ್ಕೋಬೋದು. ಈಗ ನಾವು ಕಡಲೆಕಾಯಿ ಬೀಜ ಹಾಗೆ ಬಿಳಿ ಎಳ್ಳು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. 1 ಸ್ಪೂನ್ ಉಪ್ಪು ಹಾಕ್ಕೊಂಡು 2 ಸ್ಪೂನಷ್ಟು ನಾನು ಹುಳಿ ಪುಡಿ, ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಓಕೆ, ಈಗ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಮುಚ್ಚಿಟ್ಬಿಡಬೇಕು. ಯಾವಾಗ ಎಣ್ಣೆ ತೇಲಿದೆ ಅಂತ ಅನಿಸುತ್ತೋ ಆವಾಗ ನಮ್ಮ ಆನಿಯನ್ ಚಿಲ್ಲಿ ಗ್ರೇವಿ ರೆಡಿ ಆಗಿದೆ ಅಂತ ಅರ್ಥ. ಸೊ ಈಗ ನೋಡಿ ಎಣ್ಣೆ ತೇಲ್ತಾ ಇದೆ ಅಂದರೆ ನಮ್ಮ ಗ್ರೇವಿ ರೆಡಿ. ಎಲ್ಲ ಆದಮೇಲೆ ಇದಕ್ಕೊಂಚೂರು ಕೊತ್ತಂಬರಿ ಹಾಕಿಬಿಟ್ರೆ ನಮ್ಮ ಸೂಪರ್ ಟೇಸ್ಟಿ ಮೆಣಸಿನ್ಕಾಯಿ ಪಲ್ಯ ಅಥವಾ ಆನಿಯನ್ ಚಿಲ್ಲಿ ಗ್ರೇವಿ ರೆಡಿ ಆಗೋಯ್ತು. ಬಾಯಿಗೆ ಹುಳಿ ಖಾರ ಹಾಗೆ ಸ್ವೀಟ್ ಆಗಿ ತಗಲ್ತಾ ಇದ್ರೆ ಸಖತ್ ಮಜಾ ಕೊಡುತ್ತೆ. ಈ ಗ್ರೇವಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.